ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬಗ್ಗೆ ಸಿಎಂ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಡೆಸುತ್ತೇವೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಕಾಂಗ್ರೆಸ್ ವಿರೋಧದ ವೋಟ್ ಅವರಿಗೆ ಹೋಗುತ್ತೆ, ನಮ್ಮ ಪರವಾದ ವೋಟ್ ನಮಗೆ ಬರುತ್ತೆ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇದೀಗ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಡೆಸ್ತೇವೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ನಮ್ಗಿಲ್ಲ. ಯಾಕಂತ ಅಂದ್ರೆ ಕಾಂಗ್ರೆಸ್ ವಿರೋಧದ ವೋಟ್ ಅವರಿಗೆ ಹೋಗುತ್ತೆ, ನಮ್ಮ ಪರವಾದ ವೋಟ್ ನಮ್ಗೆ ಬರುತ್ತೆ. ಇದರಲ್ಲಿ ಯಾವ ತೊಂದರೆನೂ ಇಲ್ಲ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಈ ಕುರಿತಾಗಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಮ್ಗೆ ಬರ್ಬೇಕಾಗಿರುವಂತಹ ವೋಟ್ಗಳು ನಮ್ಗೆ ಬಂದೇ ಬರುತ್ತೆ, ಕಾಂಗ್ರೆಸ್ ವಿರುದ್ಧದ ವೋಟ್ಗಳು ಅವರಿಗೆ ಹೋಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇದೀಗ ಮೈಸೂರಿನಲ್ಲಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಆಗೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಾವು ನಡೆಸ್ತೇವೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳ್ಳುತ್ತೆ ಅಂದ್ರೆ ಮಾಡ್ಕೊಳ್ರಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಕಾಂಗ್ರೆಸ್ ವಿರೋಧದ ವೋಟ್ ಅವರಿಗೆ ಹೋಗುತ್ತೆ, ನಮ್ಗೆ ಬರ್ಬೇಕಾಗಿರುವಂತಹ ವೋಟ್ಗಳು ನಮ್ಗೆ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೈಸೂರಿನಲ್ಲಿ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆನಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಮೈತ್ರಿ ಬಿಜೆಪಿ ಈ ಎರಡೂ ಕೂಡ ಮೈತ್ರಿ ಆಗತ್ತಾ ಆಗಲ್ವಾ ಆ ಒಂದು ಗೊಂದಲದಲ್ಲೇ ಇದ್ದಾವೆ. ಅವ್ರಿಗೆ ಇಷ್ಟ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಆಗೋದಕ್ಕೆ. ಇಫ್ ಇನ್ ಕೇಸ್ ಆಗುತ್ತೆ ಅಂದ್ರೂ ಕೂಡ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಾವು ನಡೆಸ್ತೇವೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆದ್ರೆ ಅದರಿಂದ ನಮ್ಗೆ ಯಾವ ತೊಂದರೆನೂ ಇಲ್ಲ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳ್ಕೊಂಡ್ಬರೋಣ. ಬಜೆಟ್ ಮೋಸ್ಟ್ಲಿ ಇನ್ ದಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ಈಗ ಸಾಧನಾ ಸಮಾವೇಶ ಏನಾದರೂ 1000 ದಿನಗಳ ಸಾಧನಾ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಆಫ್ಟರ್ ಬಜೆಟ್ ಇಲ್ಲ ಫೆಬ್ರವರಿ 13ನೇ ತಾರೀಕು ಮಾಡ್ತಾ ಇದ್ದೀವಿ. ಓಕೆ, ಬಜೆಟ್ ಮೋಸ್ಟ್ಲಿ ಇನ್ ದಿ ಮಂತ್ ಆಫ್ ಮಾರ್ಚ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಬಗ್ಗೆ ಇದೀಗ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಒಂದ್ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡ್ರೆ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಮೈಸೂರಿಗೆ ಆಗಮಿಸಿದಂತಹ ರಾಹುಲ್ ಗಾಂಧಿ ಅವರು ಬಂದಂತಹ ಆ ಸಂದರ್ಭದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದ್ರೆ ಸೊ ಯಾವುದೇ ರೀತಿಯ ತೊಂದರೆ ಕಾಂಗ್ರೆಸ್ಗೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆಯನ್ನ ಮಾಡಿಕೊಂಡ್ರು ಕೂಡ ಕಾಂಗ್ರೆಸ್ಗೆ ಬರಬೇಕಾದಂತಹ ವೋಟ್ಗಳು ಕಾಂಗ್ರೆಸ್ಗೆ ಬರ್ತದೆ. ಸೊ ಬಿಜೆಪಿಗೆ ಜೆಡಿಎಸ್ಗೆ ಹೋಗುವಂತಹ ವೋಟ್ಗಳು ಜೆಡಿಎಸ್ಗೆ ಹೋಗ್ತವೆ. ಸೊ ಅವರ ಹೊಂದಾಣಿಕೆಯಿಂದಾಗಿ ಕಾಂಗ್ರೆಸ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವುದರ ಮೂಲಕ ಒಂದು ರೀತಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗೆ ಟಾಂಗನ್ನ ಕೊಟ್ಟದ್ದು ಅಂತಾನೆ ಹೇಳ್ಬೋದು ಸುಕನ್ಯಾ. ಅದರ ಜೊತೆಯಲ್ಲಿ ಮೈಸೂರಿಗೆ ಆಗಮಿಸಿದಂತಹ ಡಿಸಿಎಂ ಮತ್ತು ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ನಾನೊಂದು ತೀರ ನೀನೊಂದು ತೀರ ಎನ್ನುವ ರೀತಿಯಲ್ಲಿ ಸೊ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೊಂದಾಣಿಕೆಯಿಂದ ಏನು ರಾಹುಲ್ ಗಾಂಧಿ ಅವರನ್ನ ಸ್ವಾಗತವನ್ನ ಮಾಡಲಿಲ್ಲ. ಸೊ ಅವರೊಂದು ರೀತಿಯಲ್ಲಿ ಸ್ವಾಗತವನ್ನ ಮಾಡಿದ್ರೆ ಸಿದ್ದರಾಮಯ್ಯನವರು ಕೂಡ ಅವರೆಲ್ಲ ಒಂದು ರೀತಿಯಲ್ಲಿ ಸ್ವಾಗತವನ್ನ ಮಾಡಿದ್ರು. ಸೊ ಇಲ್ಲಿ ಬೈಟ್ ನ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಅವರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಮಗಳ ಕಾರಣವನ್ನು ಒಡ್ಡಿ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಏನು ಗದ್ದಿಗೆಯ ವಿಚಾರವಾಗಿ ಇನ್ನೂ ಕೂಡ ಒಂದು ರೀತಿಯ ಕ್ರಾಂತಿಯ ನಡೀತಾ ಇದೆಯಾ, ಒಳಬೇಡಿ ನಡೀತಾ ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿರ್ತಕ್ಕಂಥದ್ದು ಸುಕನ್ಯಾ. ಎಸ್ ಪುಟ್ಟಸ್ವಾಮಿ, ಒಂದ್ ಕಡೆನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇರುವಂತದ್ದು. ಯಾಕಂತ ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರ ಒಟ್ಟಿಗೆ ಮಾತನಾಡೋದಿಕ್ ಆಗಲ್ಲ ಅನ್ನುವ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆನಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಈ ಹೇಳಿಕೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ಕೊಡುತ್ತೆ?
ಸುಕನ್ಯ, ಖಂಡಿತವಾಗೂ ಕೂಡ ಏನು ರಾಜ್ಯ ರಾಜಕಾರಣದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಎರಡು ಪಕ್ಷಗಳು ಹೊಂದಾಣಿಕೆಯನ್ನ ಮಾಡಿಕೊಂಡು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಎಚ್ ಡಿ ದೇವೇಗೌಡರು ಕೂಡ ಹೇಳಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ ಸೊ ಬಿಜೆಪಿಗೆ ಹೋಗುವಂತಹ ಮತಗಳು ಬಿಜೆಪಿಗೆ ಹೋಗ್ತದೆ, ಜೆಡಿಎಸ್ಗೆ ಹೋಗುವಂತಹ ಮತಗಳು ಜೆಡಿಎಸ್ಗೆ ಹೋಗ್ತದೆ, ಕಾಂಗ್ರೆಸ್ಗೆ ಇರುವಂತಹ ಮತಗಳು ಕಾಂಗ್ರೆಸ್ಗೆ ಬರ್ತದೆ. ಹಾಗಾಗಿ ಕಾಂಗ್ರೆಸ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಚುನಾವಣೆ ನಡೆದ್ರೂ ಕೂಡ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಸ್ಪಷ್ಟ ನುಡಿಗಳಾಗಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಪುಟ್ಟಸ್ವಾಮಿ ಹೆಚ್ಚಿನ ಮಾಹಿತಿಗಾಗಿ. ಒಂದ್ ಕಡೆನಲ್ಲಿ ಇದೀಗ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯ. ಅವ್ರು ಮೈತ್ರಿ ಮಾಡ್ಕೊಂಡ್ರು ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ, ಯಾಕಂತ ಅಂದ್ರೆ ಅವ್ರಿಗೆ ಬರ್ಬೇಕಾಗಿರುವಂತಹ ಅವರು ಓಟ್ಗಳು ಅವ್ರಿಗೆ ಹೋಗುತ್ತೆ, ಇನ್ನು ನಮ್ಗೆ ಬರ್ಬೇಕಾಗಿರುವಂತಹ ಓಟ್ಗಳು ನಮಗೆ ಬರುತ್ತೆ, ಇದರಲ್ಲಿ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೀರ್ಮಾನ ಮಾಡ್ತಾರೆ, ಅದ್ರ ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಮ್ಮ ಫಸ್ಟ್ ಟರ್ಮ್ ಅವಧಿಯಲ್ಲಿ ಪೂರ್ಣಾವಧಿ ಸಿಎಂ ಬಗ್ಗೆ ಮಾತೇ ಇರ್ತಾ ಇರಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಸಿಡೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮ್ ಅಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು ಅದಕ್ಕೇನೆ. ನೀವೇ ಮಾಡ್ತಾ ಇರೋದು. ನಿಮ್ಮ ಎಂ ಎಲ್ ಎಗಳು ಕೂಡ ಅದಕ್ಕೆ ಎಂ ಎಲ್ ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಯಾರು ಹೇಳೋರು ನೋಡಪ್ಪ, ಅವರು ಹೇಳಿಲ್ಲ, ನೀವೆಲ್ಲ ಕ್ರಿಯೇಟ್ ಮಾಡಿರೋದು. ಇಲ್ಲ, ಟ್ವೀಟ್ ಮಾಡಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ